2025-26 SSLC ಮಾದರಿ ಪ್ರಶ್ನೆ ಪತ್ರಿಕೆ 3 ನಾಳೆ ನಡೀತಕ್ಕಂಥ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇರ್ತಕ್ಕಂಥ ಪ್ರಶ್ನೆಗಳು ನೋಡ್ರಿ. ವಿಷಯ ಗಣಿತ, ಮಾಧ್ಯಮ ಕನ್ನಡ, ವಿಷಯ ಸಂಕೇತ 81K ಅಂತ. ಗರಿಷ್ಠ ಅಂಕಗಳು ಎಷ್ಟಪ್ಪ ಅಂತಂದರೆ 80. ಇಲ್ಲಿ ಏನಪ್ಪ ಅಂತಂದರೆ ಜಸ್ಟ್ ನಾವು ಏನು ನೋಡ್ಕೊಂಡು ಹೋಗ್ಬೇಕಪ್ಪ ಅಂತಂದರೆ ಕ್ವಶನ್ ಯಾವ ಟೈಪ್ ಇರ್ತಾವ, ಯಾವ ಟೈಪ್ ಕೇಳಬಹುದು. ಹೌದಾ, ಕ್ವಶನ್ ಕೇಳೋದ ರೀತಿ ಏನಾಗಿರ್ತದೆ ಅಂದರೆ ಬೇರೆ ಆಗಿರ್ತದೆ. ಹೌದಾ, ಮಾಡುವಂಥ ಒಂದು ವಿಧಾನ ಸೇಮ್ ಆಗಿರ್ತದೆ. ಮ್ಯಾಥಮೆಟಿಕ್ಸ್ದಾಗ ಏನು ನೆನ್ಪಿಟ್ಕೊಂಡು ಹೋಗ್ಬೇಕಪ್ಪ ಅಂತಂದರೆ ಫಾರ್ಮುಲಾ ಪ್ಲಸ್ ಕಾನ್ಸೆಪ್ಟ್ ಎಷ್ಟು ಟೈಪ್ಸ್ ಕ್ವಶನ್ಸ್ ಬರ್ತಾವ, ಆ ಟೈಪ್ಸ್ ಕ್ವಶನ್ಗೆ ಯಾವ ರೀತಿ ಕೇಳಬಹುದು ಅಂತಕ್ಕಂಥದ್ದು ಒಂದು ತಲೆಗೆ ಇಟ್ಕೊಂಡು ಹೋದರೆ ಆರಾಮಾಗಿ ನೀವು 80 ಕವರ್ ಮಾಡ್ತೀರಿ. ಹೌದಾ, ಅದಕ್ಕೋಸ್ಕರ ಏನಪ್ಪ ಅಂದರೆ ಇದು ಒಂದು ಜಸ್ಟ್ ಏನಪ್ಪ ಅಂತಂದರೆ ಕ್ವಶನ್ಗಳನ್ನು ನೋಡ್ಕೋತ ಹೋರಿ. ಸೊಲ್ಯೂಷನ್ ಯಾವ ಟೈಪ್ ಮಾಡ್ಬೋದು ಶಾರ್ಟ್ಕಟ್ ಆಗಿ ಜಲ್ದಿ ಸ್ಪೀಡಾಗಿ. ಆಬ್ಜೆಕ್ಟಿವ್ ಇರ್ತಕ್ಕಂಥ 1 ಮಾರ್ಕ್ಸ್ ಅಲ್ಲಪ್ಪ ಅಂದರೆ 1 ಮಾರ್ಕ್ಸ್ದಾಗ 1 ಮಿನಿಟ್ದಾಗ ಮುಗಿಬೇಕು ಇವೆಲ್ಲ. ಹೌದಾ, ಪ್ರಶ್ನೆ 1 ನೋಡ್ರಿ. 3x + 2ky = 2 ಮತ್ತು 2x + 5y + 1 = 0 ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಪ್ರತಿನಿಧಿಸುವ ರೇಖೆಗಳು ಸಮಾಂತರವಾಗಿದ್ದರೆ ಅಂದರೆ ಅವರು ಸಮಾಂತರ ಅಂತ ಬರ್ತಪ್ಪ ಅಂದರೆ ನಮ್ಗೆ ಗೊತ್ತದೆ a1/a2 = b1/b2 ಅಂತಕ್ಕಂಥದ್ದು ತೊಗೋಬೇಕು ನಾವು ಫಸ್ಟ್. ಹೌದಾ, ಸಮಾಂತರ ರೇಖೆಗಳು ಸಮಾಂತರವಾಗಿದ್ದಾಗ ಅಂತಂತಂದ್ರೆ ಇಲ್ಲಿ ನಮಗೆ ಕೆ ಇಲ್ಲದ ಸೆಕೆಂಡ್ದಾಗ. ಹೌದಾ, ಇಲ್ಲಿ 3/2. ಹೌದಾ, 3/2 ತೊಗೋರಿ. ಇಲ್ಲಿ ಏನಾಗ್ತದಂದರೆ ಈಗ ಫಸ್ಟ್ ಏನು ತೊಗೋಬೇಕು, 3 ತೊಗೋಬೇಕು. ನೆಕ್ಸ್ಟ್ 2 ಅದ, ಇಲ್ಲಿ 3/2 ಆಯಿತು. = ನೋಡ್ರಿ. ಈಗ ನೆಕ್ಸ್ಟ್ ಏನಪ್ಪ ಅಂದರೆ 2k ತೊಗೋಬೇಕಾಗ್ತದೆ. ಈ ಕಡೆ / ಈ ಕಡೆ ಅಂತ 5 ಅಷ್ಟೇ ತೊಗೋಬೇಕು. ಹೌದಾ, ವೇರಿಯಬಲ್ ಬಿಡಬೇಕು. ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ 3 × 5 = 15 ಆಯಿತು. ಹೌದಾ, 2 2 ಎಷ್ಟಾಗ್ತದೆ ಹೇಳ್ರಿ, 4 ಆಗ್ತದೆ. = ಅದು ಕೆ ನಮಗೆ ವ್ಯಾಲ್ಯೂ ಬೇಕಾಗ್ಯದ, ಇದು ಅಲ್ಲೇ ಇಟ್ಕೋಬೇಕು. ಅದಕ್ಕೆ 15/4 ಯಾವುದು ಆನ್ಸರ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಎರಡನೇದು ಯಾವುದೇ ಸಂಯುಕ್ತ ಸಂಖ್ಯೆಯನ್ನು ಈ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಸಂಯುಕ್ತ ಸಂಖ್ಯೆ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅಂತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಅದು ಅವಿಭಾಜ್ಯ ಸಂಖ್ಯೆಗಳನ್ನು ನಾವೇನಪ್ಪ ಅಂದರೆ ಅವಿಭಾಜ್ಯ ಸಂಖ್ಯೆಗಳಾಗಿ ವ್ಯಕ್ತಪಡಿಸಕ್ಕೆ ಬರ್ತದೆ ನಮಗೆ. ಸಮ ಸಂಖ್ಯೆ, ಬೆಸ ಸಂಖ್ಯೆ, ಅವಿಭಾಜ್ಯ ಸಂಖ್ಯೆಗಳು, ವರ್ಗ ಸಂಖ್ಯೆಗಳು, ಯಾವುದೇ ಒಂದು ಸಂಯುಕ್ತ ಸಂಖ್ಯೆ ಇತ್ತು ಅಂದರೆ ಅದು ಅವಿಭಾಜ್ಯ ಸಂಖ್ಯೆಗಳಾಗಿ ಮಾತ್ರ ನಾವು ವ್ಯಕ್ತಪಡಿಸಬಹುದು. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಒಂದು ಆಯತ ಉದ್ದ ಅದರ ಅಗಲದ 3ರಷ್ಟಿದೆ. ಆಯತದ ವಿಸ್ತೀರ್ಣ 75 cm². ಆಯತದ ಉದ್ದ ಮತ್ತು ಅಗಲವನ್ನು ಕಂಡುಹಿಡಿಯುವ ವರ್ಗ ಸಮೀಕರಣವು ಅಂತ ಕೇಳ್ಯಾರ. ವರ್ಗ ಸಮೀಕರಣ ಆಯತದ ಉದ್ದ ನೋಡ್ರಿ, ಅಗಲದ 3ರಷ್ಟು ಅಂತಂದರೆ 3ರಷ್ಟು ಅಂತಕ್ಕಂಥದ್ದು ಎಲ್ಲದ ನೋಡ್ಬೇಕಿಲ್ಲದ 3ರಷ್ಟು. ಆಯತದ ಉದ್ದ ಅದರ ಅಗಲದ 3ರಷ್ಟಿದೆ. ಆಯತದ ವಿಸ್ತೀರ್ಣವು 75 cm². ಆಯತದ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯುವ ವರ್ಗ ಅಂತ ಕೇಳ್ಯಾರ. ವರ್ಗ ಅಂತಕ್ಕಂಥದ್ದು ಇದು ನೋಡ್ರಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 4ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯಲ್ಲಿ n ನೇ ಪದ an = 2n - 1 ಆದರೆ ಅದರ 4ನೇ ಪದ ಅಂತ ಕೇಳ್ಯಾರ. 4ನೇ ಪದ, 3ನೇ ಪದ, 7ನೇ ಪದ, 8ನೇ ಪದ ಯಾವುದೇ ಪದ ಕೇಳಲೇಕ ಇಲ್ಲಿ ಕೊಟ್ಟಂಥ ಸಮಾಂತರ ಶ್ರೇಣಿಯಲ್ಲಿ ತುಂಬಬೇಕು. ಏನಪ್ಪ ಅಂತಂದ್ರೆ ಈಗ an = ಅಂತ ಕೊಟ್ಟಾರ. ಇಲ್ಲಿ n ವ್ಯಾಲ್ಯೂ ಏನು ಮಾಡಿರಿ, 4 - 1 ಮಾಡಿರಿ. 4 × 8 ಆಯಿತು. 8ರದಾಗ 1 ತೆಗೆದ್ರೆ 7 ಬರ್ತಾನೆ ಸರ್. ಹೌದಾ, 7 ಇಸ್ ದ ರೈಟ್ ಆನ್ಸರ್. 5ನೇ ಪ್ರಶ್ನೆ ನೋಡ್ರಿ. ಈ ಕೆಳಗಿನವುಗಳಲ್ಲಿ ಯಾವಾಗಲೂ ಸಮರೂಪಿಗಳಾಗಿರುವ ತ್ರಿಭುಜಗಳ ಜೋಡಿಯೋ ಅಂತ ಕೇಳ್ಯಾರ. ತ್ರಿಭುಜಗಳ ಜೋಡಿ ಸಮರೂಪಿ ಆಗಬೇಕಿತ್ತು ಅಂದ್ರೆ ಅದ್ರಾಗ ಯಾವುದೇ 2 ಸಮದ್ವಿಬಾಹು ತ್ರಿಭುಜಗಳು, ಯಾವುದೇ 2 ಸಮಬಾಹು ತ್ರಿಭುಜಗಳು, ಯಾವುದೇ 2 ಲಂಬಕೋನ ತ್ರಿಭುಜಗಳು, ಯಾವುದೇ 2 ಅಸಮಬಾಹು ತ್ರಿಭುಜಗಳು ಅಂತ ಕೇಳ್ಯಾರ. ಹೌದಾ, ಯಾವುದೇ ಹೆಂಗಿರ್ಬೇಕಂದ್ರೆ 2 ಸಮಬಾಹು ತ್ರಿಭುಜಗಳಿದ್ದಾಗ ಅವು ಮಾತ್ರ ನಾವು ಏನಾಗಿರ್ತೀವಿ, ಸಮರೂಪಿಗಳಾಗಿರ್ತಾವ ಅಂತ ಹೇಳ್ತೀವಿ ನಾವು. ಸಮರೂಪಿ ಅನ್ಬೇಕಾಯ್ತಂದ್ರೆ ಸಮಬಾಹು ತ್ರಿಭುಜ ಆಗಿರಬೇಕು, ಎಲ್ಲ ಬಾಹುಗಳು ಸಮ ಆಗಿರಬೇಕು. ಈಗ ನೆಕ್ಸ್ಟ್ ಏನಪ್ಪ ಅಂದರೆ ಫಾರ್ಮುಲಾ ಕಂಪಲ್ಸರಿ ಕೇಳ್ತಾರೆ. ತ್ರಿಜ್ಯಾಮಾನಗಳನ್ನು ಹೊಂದಿರುವ ಗೋಳದ ಘನಫಲವನ್ನು ಕಂಡುಹಿಡಿಯುವ ಸೂತ್ರವು ಅಂತ ಕೇಳ್ಯಾರ. ಅದಕ್ಕೆ
ಫಾರ್ಮುಲಾ ಏನಾಗಿರುತ್ತೆ ವಿ = 4/3 ಪೈ ಆರ್ ಕ್ಯೂ ಘನಮಾನಗಳು. ಅದರದ್ದು ಆರ್ ಮಾನಗಳು ಹೊಂದಿರುವ ಗೋಳದ ಘನಫಲ ಕಂಡುಹಿಡಿಯುವ ಸೂತ್ರ ಅಂದರೆ 4/3 ಪೈ ಆರ್ ಕ್ಯೂ ಘನಮಾನಗಳು. ನೆಕ್ಸ್ಟ್ 7ನೇ ಮಧ್ಯಾಂಕ = ನೋಡ್ರಿ ಇಲ್ಲಿ ಮಧ್ಯಾಂಕ = L + n/2 - F / F ಅದ ಇಂಟು H ನಲ್ಲಿ ಎಫ್ನ ಪ್ರತಿನಿಧಿಸುವುದು. ಎಫ್ ಏನು ಹೇಳ್ತದೆ ಅಂತಂದರೆ ಎಫ್ ಏನು ಹೇಳ್ತದ ಅಂತಕ್ಕಂಥದ್ದು ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿ, ವರ್ಗಾಂತರದ ಗಾತ್ರ, ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ ಅಂತಕ್ಕಂಥ ವರ್ಡ್ ಬರ್ತದೆ ನೋಡಿ. ಮಧ್ಯಾಂಕದ ಆವೃತ್ತಿ ಮತ್ತು ವರ್ಡ್ ಅಂತಂದರೆ ಅದು ಏನಾಗಿರ್ತದೆ ಅಂತಂದರೆ ಆನ್ಸರ್ ಆಗಿರ್ತದೆ. ಈಗ ನೋಡ್ರಿ P of x = 5x + 3 ಬಹುಪದೋಕ್ತಿಯ ಶೂನ್ಯತೆಯು ಅಂತ ಕೇಳ್ಯಾರ. ಶೂನ್ಯತೆ ಅಂತ ಕೇಳಿದ್ರೆ ಇದ್ರಾಗ ನೋಡ್ರಿ ನಾವು ಏನು ಕಂಡುಹಿಡಿಬೇಕಂದ್ರೆ ಶೂನ್ಯತೆ ಅಂತ ವರ್ಡ್ ಬರ್ತು ಅಂತಕ್ಕಂಥದ್ದು. ಅವಾಗ ನಾವು ಇದು ಏನು ಮಾಡ್ಬೇಕಂತಂದ್ರೆ ಈ ಕಡೆ 0 ಇಟ್ಕೋಬೇಕಷ್ಟೇ. ಇದು 5x ಆಗಿರ್ತದೆ +3 ಆಗಿರ್ತದೆ. ಈಗೇನಪ್ಪ ಅಂತಂದರೆ ಈಗ ನಮಗೆ ಬೇಕಾಗಿದ್ದೇನು ಇದು 3 ಈ ಕಡೆ ತೊಗೋರಿ -3 ಆಗಿರ್ತದೆ. 5x ಇಲ್ಲೇ ಇಟ್ಕೋಬೇಕು. ಇದು x ಇಲ್ಲೇ ಇಟ್ರಿ 5 ಈ ಕಡೆ ತೊಗೊಂಬರ್ರಿ -3/5 ಆನ್ಸರ್. ಹೌದಾ? ನೆಕ್ಸ್ಟ್ ಏನಪ್ಪ ಅಂತಂದರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತಂದ್ರೆ ಪ್ರತಿ ಪ್ರಶ್ನೆ ಸಂಖ್ಯೆ 9ರಿಂದ 16ರವರೆಗೆ ನೇರ ಉತ್ತರಕ್ಕೆ ಪೂರ್ಣಾಂಕಗಳನ್ನು ನೀಡುವುದು ಅಂತ ಕೇಳ್ಯಾರ. ಚಿತ್ರದಲ್ಲಿ ನೋಡ್ರಿ ಇಲ್ಲಿ ಚಿತ್ರ ಒಂದು ಕೊಟ್ರೆ ನಮಗೆ ಸಿಂಪಲಾಗಿ ವ್ಯಾಲ್ಯೂ ಕೊಟ್ರೆ ಇದನ್ನು ವ್ಯಾಲ್ಯೂ ಅದ. ಹೌದಾ? ಇದು ನೋಡ್ರಿ ಇದು ವ್ಯಾಲ್ಯೂ ಅದ, ಇದು ವ್ಯಾಲ್ಯೂ ಅದ, ನಮಗೆ ಈ ಕಡೆನೂ ಅದ. ಈಗ ನಾವು ಕಂಡು ಹಿಡಿಬೇಕಾಗಿದ್ದು ಇದು ಕಂಡು ಹಿಡಿಬೇಕು AD. ಆದರೆ ನೋಡ್ರಿ AD ಕಂಡು ಹಿಡಿಬೇಕಾಯ್ತು AD ಭಾಗಲೇ DB ಮಾಡ್ಕೋಬೇಕು ನಾವು. ಇದು ಥೇಲ್ಸನ ಪ್ರಮೇಯ ಅದ. ಹೌದಾ? ಈ ಕಡೆ AE ಭಾಗಲೇ ಏನಾಗಿರ್ತದೆ ಹೇಳ್ರಿ AE ಭಾಗಲೇ EC ಆಗಿರ್ತದೆ. ಇಷ್ಟು ಬರೆದ್ರೆ ಮುಗೀತು ನಮಗೆ. ಹೌದಾ? ಅವಾಗ ನಾವು ವ್ಯಾಲ್ಯೂ ಕೊಟ್ಟಂಥ ವ್ಯಾಲ್ಯೂಗಳನ್ನ ಬರ್ಕೋಬೇಕು. ಇಲ್ಲಿ AD ಆಸ್ಟೀಜ್ ಬರ್ಕೋರಿ, ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಇದು ಎಷ್ಟದ ಅಂತಂದರೆ 7.2 ಅದ = ಅದ 1.8 ಭಾಗಲೇ 5.4 ಅದ. ಹೌದಾ? ಹಿಂಗಿದ್ದಾಗ ಏನಪ್ಪ ಅಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾಗ್ತದೆ ನಾವು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಹೆಂಗೆ ಮಾಡಬೇಕು ಅಂತಂದರೆ ಇಲ್ಲಿ ನೋಡ್ರಿ ಈಗ AD = ಏನಾಗಿರ್ತದೆ ಅಂತದ್ದು ನೋಡ್ರಿ. AD ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರೆ ಏನಾಗಿರ್ತದೆ AD ತೆಳಗಿನ 7.2 ಅದಲ್ಲ. ಈಗ 1.8 ತೆಳಗಿದ್ದಿದ್ದು ಕಡೆ ಹೋದ್ರೆ ಅಂತ ಗುಣಾಕಾರ ಆಗ್ತದೆ. 7.2 ಭಾಗಲೇ ಏನಂದ್ರೆ 5.4 ಹಂಗೆ ಇಟ್ಕೋರಿ. ಕ್ಯಾನ್ಸಲ್ ನೋಡ್ರಿ. ಹೌದಾ? 18 1 18 3 54 ಹೋಗಿರ್ತದೆ. ಹೌದಾ? ಪೂರ ಪಾಯಿಂಟ್ ಒಂದೇ ಡಿಜಿಟ್ ಮ್ಯಾಕ್ ಪಾಯಿಂಟ್ ಅದ, ಅದಕ್ಕಾಗಿ ಸೇಮ್ ಕ್ಯಾನ್ಸಲ್ ಆಗಿಬಿಡ್ತು. ಈಗ 3 1 3, ಇದು 3 2 6, 1 ಉಳಿತು 3 4 12 ಆಗಿರ್ತದೆ. ಇದು 2.4 ಆನ್ಸರ್. ಹೌದಾ? ಇಲ್ಲ ನೋಡ್ರಿ 2.4 ಆನ್ಸರ್ ಏನಾಗಿರುತ್ತೆ 2.4 ಸೆಂಟಿಮೀಟರ್. ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ ಮೂಲ ಬಿಂದುವಿನಿಂದ P of A, B ಬಿಂದುವಿಗಿರುವ ದೂರವನ್ನು ಬರೆಯಿರಿ. ದೂರ ಬರೆಯತಕ್ಕಂಥ ಫಾರ್ಮುಲಾ ಗೊತ್ತೇ ಅದು ನಮಗೆ. D = A, B ಮೂಲ ಬಿಂದುವಿನಿಂದ ಅಂತಂದು ಕೊಟ್ಟರು ಅಂತಂದ್ರೆ ಅದು ಆನ್ಸರ್ ಏನಾಗಿರುತ್ತೆ ಹೇಳ್ರಿ x. ಇಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನ ನೋಡ್ಕೋಬೇಕು. ಇಲ್ಲಿ x y ಇತ್ತಂದರೆ √ ಏನಾಗಿರುತ್ತೆ ಹೇಳ್ರಿ x² + y² ಆಗಿರ್ತದೆ ಮೂಲ ಬಿಂದುವಿನಲ್ಲಿ. ಏನು ಕೊಟ್ಟಿರ್ತಾರೆ P of ಅದನ್ನ ನೋಡ್ಕೊಳ್ಳಿ. ಹೌದಾ? ಅಲ್ಲಿ x ಇತ್ತಂದರೆ ಈ ಥರ ಬರ್ತದೆ, y ಇತ್ತಂದರೆ ಈ ಥರ ಬರ್ತದೆ ಫಾರ್ಮುಲಾ. ರೈಟಾ? ಅಲ್ಲಿ A B ಇದ್ದರೆ ಈ ಥರ ಬರ್ತದೆ. ನೆಕ್ಸ್ಟ್ ನೋಡ್ರಿ ವರ್ಗ ಬಹುಪದೋಕ್ತಿ x² - 9x + 20ರಲ್ಲಿ f(1) ಬೆಲೆಯನ್ನು ಕಂಡುಹಿಡಿಯಿರಿ ಅಂತಂದ್ರೆ ಹಿಂಗಿತ್ತು ಅಂತಂದ್ರೆ 1 ಬೆಲೆ ಕಂಡುಹಿಡಿಬೇಕಂದ್ರೆ ಏನಿಲ್ಲ, ಸಿಂಪಲ್ ನೋಡ್ರಿ. ಈ ಟೈಪ್ ಕ್ವಶನ್ ಯಾವುದಕ್ಕೆ ಬರಲ್ಲ. ಇಲ್ಲಿ ಕೊಡ್ತಕ್ಕಂಥ ಇದೇನತ್ತಂದರೆ ಇದು ಬೇರೆ ಆಗಿತ್ತು ಅಂತಂದ್ರೆ ಅದು ನಮಗೆ ಕೊಟ್ಟಿದ್ದ ಮೆಥಡ್ ಮಾತ್ರ ಸೇಮ್ ಇರ್ತದೆ. ಎಲ್ಲೆಲ್ಲಿ x ಕಾಣಿಸ್ತಾ ಅಲ್ಲಿ ಡೈರೆಕ್ಟಾಗಿ ಏನು ತುಂಬ್ಕೋತವ್ರಿ 1 ತುಂಬ್ಕೋತ ಹೋಗ್ಬೇಕು. 1² ಇದು 9 × 1 + 20 ಮಾಡಬೇಕು ಅಷ್ಟೇ. ನೋಡ್ರಿ 1² ಒಂದೇ ಆಗಿರ್ತದೆ, 9 ಅಂದರೆ 9 ಆಗಿರ್ತದೆ, +20 ಆಗಿರ್ತದೆ. 20ರದಾಗ 9 ಮೈನಸ್ ಮಾಡಿರಿ ಎಷ್ಟು ಉಳಿತಪ್ಪ ಅಂತ 11. 11ರದಾಗ 1 ಕೂಡಿಸ್ರಿ ರೇಟ್ ಆಗ್ತದೆ 12 ಆಗಿರ್ತದೆ. ಮುಗೀತು ಆನ್ಸರ್. ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ 4 ಪದಗಳ ಮೊತ್ತ ಕೊಟ್ಟರೆ ಮೊದಲ 3 ಪದಗಳ ಮೊತ್ತ 12 ಆದರೆ ಆ ಸಮಾಂತರ ಶ್ರೇಣಿ 4ನೇ ಪದ ಕಂಡುಹಿಡಿಯಿರಿ ಅಂತ ಕೇಳ್ಯಾನ. ಇಲ್ಲಿ ನೋಡ್ರಿ ಮೊದಲ 4 ಪದಗಳು ಮೊದಲ 3 ಪದಗಳ ಮೊತ್ತ
ಸಮಾಂತರ ಶ್ರೇಣಿ ಅದ ಅಂತ ಕೊಟ್ಟರೆ ಮೊದಲು 4 ಪದಗಳು ಕೂಡಿಸ್ರೆ 20, ಮೊದಲು 3 ಪದಗಳು ಕೂಡಿಸ್ರೆ 12 ಅಂತ ಕೊಟ್ಟಾನ. ಆದರೆ ಸಮಾಂತರ ಶ್ರೇಣಿಯ 4ನೇ ಪದ ಕಂಡುಹಿಡಿತಕ್ಕಂಥದ್ದು ಯಾವುದು? ಅವಕ್ಕೆ ಫಾರ್ಮುಲಾ ಹಿಂಗದ ನೋಡ್ರಿ. ಈ ಟೈಪ್ ಕೇಳಿದ್ರೆ ಕ್ವಶನ್ ಅಂತಂದರೆ A4 = 4ನೇ ಪದ ಅದಲ್ಲ, 4ನೇ ಪದ ಕಂಡುಹಿಡಿಬೇಕಾಯ್ತು ಅಂತಂದರೆ ಕೊಟ್ಟಿದ್ದಂಥ 4ನೇ ಪದ ಒಳಗೆ 3ನೇ ಪದ ಮೈನಸ್ ಮಾಡ್ಬೇಕಷ್ಟೇ. ಹೌದಾ? ಇಲ್ಲಿ ನೋಡ್ರಿ 4ನೇ ಪದ ಗೊತ್ತದ, ಮೊತ್ತ ಎಷ್ಟದ? 20 ಅದ. 3 ಪದಗಳ ಮೊತ್ತ 12 ಅದ. ಮೈನಸ್ ಮಾಡಿದ್ರೆ ಎಷ್ಟು ಬರ್ತದೆ? 8 ಬರ್ತದೆ. ಜಸ್ಟ್ ಮೈನಸ್ ಮಾಡ್ತಕ್ಕಂಥದ್ದು ಇದು. ಈ ಟೈಪ್ ಯಾವುದೇ ಕ್ವಶನ್ ಕೊಡ್ರಿ ಹಿಂಗೆ ಕೊಟ್ಟರೆ ಈ ಥರ ಇದೇ ಮೆಥಡ್ ಫಾಲೋ ಮಾಡಿರಿ. ನೆಕ್ಸ್ಟ್ 13ನೇ ಕ್ವಶನ್ ನೋಡಿರಿ. 40 ಸೆಂಟಿಮೀಟರ್ ಮತ್ತು 22 ಅಳತೆ ಒಂದು ಆಯತಾಕಾರದ ಕಾಗದ ಹಾಳೆಯನ್ನು ಸುತ್ತಿ 40 ಸೆಂಟಿಮೀಟರ್ ಎತ್ತರ ಇರುವ ಟೊಳ್ಳಾದ ಸಿಲಿಂಡರ್ ತಯಾರಿಸಿದ. ಆ ಸಿಲಿಂಡರ್ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಅಂತಂದ್ರೆ ಸಿಲಿಂಡರ್ನ ತ್ರಿಜ್ಯ ಕಂಡುಹಿಡಿಬೇಕಾಯ್ತು ಅಂತಂದ್ರೆ ಫಾರ್ಮುಲಾ ಗೊತ್ತದ ನಮ್ಗೆ ನೋಡ್ರಿ. ಹಾಳೆ ಸುರುಳಿ ಅಂತಂದ್ರೆ ಈ ಥರ ಹಿಂಗೆ ರೌಂಡ್ ಇರ್ತದೆ. ಅದಕ್ಕೆ ಫಾರ್ಮುಲಾ ನಮ್ಗೆ ಗೊತ್ತಿರಬೇಕು, 2πr. ಹೌದಾ? ಸುತ್ತಳತೆ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಅಂತ ಕರಿತಾರೆ ಇದಕ್ಕೆ. ಹೌದಾ? ಅದಕ್ಕೆ C = ಇದೊಂದು ಫಾರ್ಮುಲಾ ಗೊತ್ತಿರ್ಬೇಕು ನಮಗೆ. ಓಕೆನಾ? ಅದಕ್ಕೋಸ್ಕರ ಮತ್ತು ಏನಪ್ಪ ಅಂತಂದರೆ ಡೈರೆಕ್ಟಾಗಿ ಇಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿಬಿಡ್ರಿ. ಇಲ್ಲಿ ಪೈ ವ್ಯಾಲ್ಯೂ ಗೊತ್ತದ ನಮಗೆ. C ಅಂತ ಕೊಟ್ಟಾನೆ ಇಲ್ಲಿ. ಎಲ್ಲದಂದ್ರೆ 22. ಹೌದಾ? ಒಂದು ಆಯತ ಉದ್ದ ಗುಣಲೆ ಆಗಲ್ಲ ಅಂತ ಅರ್ಥ ಇದು. ಹೌದಾ? ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಇದು ಕೊಟ್ಟರೆ ಅವರು 2π 40 × 22 ಇರೋ ಟೊಳ್ಳಾದ ಸಿಲಿಂಡರ್ ತಯಾರಿಸಿ. ಆ ಸಿಲಿಂಡರ್ ತ್ರಿಜ್ಯ ಅಂತ ಕೇಳ್ಯಾನ. R ಕಂಡುಹಿಡಿಬೇಕಾಗ್ಯದ. R ಅಂತಂದ್ರೆ ಈ ಥರ ನಮಗೆ ಸಪ್ರೇಟ್ ಫಾರ್ಮುಲಾ ಹಿಂಗೆ ಮಾಡ್ಕೊಂಡು R ಡೈರೆಕ್ಟಾಗಿ ಬರ್ತದೆ. 2 ಮಾಡಿದ್ರೆ 14ನೇ ಪ್ರಶ್ನೆ. 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ನಕ್ಷೆಯನ್ನು ಕೆಳಗೆ ತೋರಿಸಿದೆ. ಹಾಗಾದರೆ ಈ ಜೋಡಿಯು ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತದೆ? ಪರಿಹಾರಗಳನ್ನು ಹೊಂದಿರ್ತದ ಅಂತ ಕೇಳ್ಯಾರ. ಪರಿಹಾರ ನೋಡಿರಿ, ಗ್ರಾಫ್ ನೋಡ್ಬೇಕು, ಹೇಳ್ಬೇಕಷ್ಟೇ. 2 ಸಮಾನಾಂತರ ರೇಖೆಗಳಿದ್ದಾಗ ಯಾವುದೇ ಪರಿಹಾರ ಸಿಗಂಗಿಲ್ಲ. ಎಷ್ಟು ಬಿ ದೂರ ಒಯ್ರಿ ಸಮಾನಾಂತರ ರೇಖೆಗಳು, ಯಾವುದೇ ಪರಿಹಾರನೇ ಸಿಗಲ್ಲ ನಮಗೆ. ಹೌದಲ್ಲ? ಅದಕ್ಕೆ ಯಾವುದೇ ಪರಿಹಾರವಿಲ್ಲ. ಒಂದು ವೇಳೆ ಇದೇ ಗ್ರಾಫ್ನಾಗ ಹಿಂಗೆ ಕೊಟ್ಟಿರು ಅಂತಂದ್ರೆ ಒಂದು ಪರಿಹಾರ ಹೊಂದಿರ್ತದ ಅಂತ ತಿಳ್ಕೊರಿ ಹಿಂಗೆ. ಹೌದಾ? ಒಂದ್ರ ಮ್ಯಾಗ ಒಂದು ಇತ್ತು ಅಂತಂದ್ರೆ ಓವರ್ಲ್ಯಾಪ್ ಕೊಟ್ಟಿರೋ ಅನಂತ ಆಗಿರ್ತದ. ಅಷ್ಟಿರ್ತಾವೆ ಪರಿಹಾರಗಳು. 3 ಕಂಡೀಷನ್ ಗೊತ್ತಿರಲಿ. sin A + sin² A = 1 ಆದರೆ cos² + cos⁴A ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಾರೆ. ಇಲ್ಲಿ ಕಂಡೀಷನ್ ಕೊಟ್ಟಿರು ಅಂತಂದ್ರೆ ಏನು ಮಾಡ್ಬೇಕು ಅಂತಂದರೆ ಆಲ್ರೆಡಿ ಇದು ಕಂಡೀಷನ್ ತೊಗೋಬೇಕು. ಅದೇ ತೊಗೊಂಡು ಈಗ ನೋಡಿರಿ ಇಲ್ಲಿ ಏನದ ಅಂತ sin A ಎಲ್ಲಿ ಇಟ್ಕೋರಿ. ಈ ಕಡೆ ಒಂದು ತೊಗೊಂಡ್ರೆ -1 - sin² A ಆಯಿತು. ಇದು 2 ಕಡೆ ವರ್ಗ ಮಾಡಿರಿ. ವರ್ಗ ಮಾಡಿದಾಗ ಏನಾಗ್ತದೆ ಅಂತಂದರೆ ಇಷ್ಟು ಥರ ವರ್ಗ ಮಾಡಿದೆವು ಅಂತಂದರೆ ಇಲ್ಲಿ sin² ಆಗೈತೆ, ಇಲ್ಲಿ cos² ಆಗಿರ್ತದೆ. ಇಷ್ಟು ಬರ್ತೀಗ ಮತ್ತೆ ನೋಡ್ರಿ ಸಮೀಕರಣ ಅದೇ ಒಂದು ಬರ್ಕೊರಿ. ಇದು ಬರ್ಕೊಂಡು ಸಮೀಕರಣ 1 sin² ಅಂತಂದ್ರೆ ಇಲ್ಲಿ ಗೊತ್ತದ ನಮಗೆ. ಅಲ್ಲಿ cos⁴ ಬರೀಬೇಕು. ಆಯ್ತಲ್ಲ ವ್ಯಾಲ್ಯೂ. cos² + cos⁴ = 1 ಆನ್ಸರ್. ಈಗ ಘಟನೆಯ ಸಂಭವನೀಯತೆ 1/5 ಅಂತ ಕೊಟ್ಟಾರ. n(a) = 2 ಆದರೆ n(s) ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳ್ಯಾರ. ಆದರೆ ಈ ಥರ ಇದ್ದಾಗ ಏನು ಮಾಡೋದು? ಸಂಭವನೀಯತೆ n(a) 2 ಆದರೆ n(s) ಬೆಲೆ ಕೇಳ್ಯಾರ. P(a) = ಯಾವುದೇ ಒಂದು ಘಟನೆ ಇತ್ತು ಅಂತ P(a) ಘಟನೆ 1/5 ಕೊಟ್ಟಾರ. n(a) ಅಂದರೆ 2 ಅದ. ಇಲ್ಲಿ ನೋಡ್ರಿ ಫಾರ್ಮುಲಾ ಗೊತ್ತು. P(a) = n(a)/n(s) ಮಾಡ್ತೀವಿ ನಾವು. n(s) ಕೇಳ್ಯಾರ ಅಂದ್ರೆ ಈ ಕಡೆ ತೊಗೋಬೇಕು. n(a)/P(a) ಬರೀರಿ. ಈಗ 3 ಅವ ಅಂತಂದ್ರೆ ಅದಕ್ಕೆ ರೆಸಿಪ್ರಕಲ್ ತೊಗೊಂಡ್ರೆ ಏನಾಗುತ್ತದೆ ಅಂದರೆ ಉಲ್ಟಾ ಮೇಲೆ ಹೋಗ್ಬೇಕದು. ಅದಕ್ಕೆ 2 5 10 ಆಗಿರುತ್ತೆ ಆನ್ಸರ್. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಕೇಳ್ಯಾರ. ಹೌದಾ? 2 ಅಂಕದ ಪ್ರಶ್ನೆಗಳು ನೋಡ್ರಿ. 2 + √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಫಿಕ್ಸ್ ಕ್ವಶನ್ ಇರ್ತದೆ ನೋಡಿ. ಯಾವ ಅಧ್ಯಾಯ ಕೊಡಲಿಕ್ಕ ಇದೇ ಥರ ಪ್ರಶ್ನೆ ಬಂತು ಅಂತಂದ್ರೆ ನಿಮಗೆ ಇಲ್ಲಿ ನೆನಪಿಟ್ಕೋಬೇಕಾಗಿದ್ದು ಏನಂತಂದರೆ ಅಭಾಗಲಬ್ಧ ಸಂಖ್ಯೆ. ಇದು ಫಿಕ್ಸ್ ಕ್ವಶನ್. ಹೌದಾ? ಭಾಳ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ನಾಳೆ ನಡೀತಕ್ಕಂಥ ಎಕ್ಸಾಮ್ಗೆ ಫಿಕ್ಸ್ ಕ್ವಶನ್ ಆಗಿರುತ್ತೆ. 2 ಮಾರ್ಕ್ಸ್ ಫಿಕ್ಸ್. ಇದು ನೀವು ಕಿಸ್ದಾಗ ಇಟ್ಕೊಂಡು ಹೋಗ್ಬೇಕು. ಹೌದಾ? ಹೆಂಗಪ್ಪ ಅಂತಂದರೆ ಇಲ್ಲಿ ಬರೀಬೇಕು. ಏನು ಮಾಡಿಬಿಡ್ರಿ, ಅದು ಯಾವ ಸ್ಟೇಜ್ ಹೆಂಗೆ ಕೊಟ್ಟರೆ ಹಂಗೆ ಬರೀಬೇಕಿಲ್ಲಿ. ಭಾಗಲಬ್ಧ ಸಂಖ್ಯೆ ಇದು ಅಭಾಗಲಬ್ಧ ಅಂದ್ರೆ ಇದು ಭಾಗಲಬ್ಧ ಸಂಖ್ಯೆ ಇತ್ತು, ಊಹಿಸೋಣ ಅಥವಾ ಇರಲಿ ಅಂತ ಅಂದ್ರೂ ನಡೀತದೆ. ಆಗೇನು ಮಾಡ್ಬೇಕಪ್ಪ ಅಂತಂದ್ರೆ ಇದೊಂದು A/B ಆಗುವಂತೆ A ಮತ್ತು Bಗಳು B�not = ಅಂದ್ರೆ ಡಿನಾಮಿನೇಟರ್ದಾಗ 0 ಆಗಿರಬಾರ್ದು.
ಇಲ್ಲಿ ಏನಪ್ಪ ಅಂದರೆ ಈ ಕಡೆ +2 ಅದ. ರೂಟ್ ನಾವು ಸಪ್ರೇಟ್ ಮಾಡ್ಕೋಬೇಕಾಗ್ಯದ. ಹೌದಾ, ರೂಟ್ ಸಪ್ರೇಟ್ ಮಾಡ್ಕೋಬೇಕಾಗಿತ್ತು ಅಂತಂದರೆ ಈ 2 ಮಾತ್ರ ಏನು ಮಾಡಬೇಕು, ಈ ಕಡೆ ತೊಗೋಬೇಕು, ಮೈನಸ್ ಆಗ್ತದೆ. ಇಲ್ಲಿ ಎಲ್ಸಿಯಂ ತೆಗೀರಿ, ಬಿ ಬರ್ತದೆ. ಬಿ ಆಯಿತು. ಬಿ ನೋಡ್ರಿ, ಎಲ್ಸಿಯಂ ತೆಗೆದು ಬಿ ಒಂದ್ಲಿ ಬಿ ಅಂದ್ರೆ 1 2 ಇಲ್ಲಿ ಈ ಕಡೆ ಬಿ ಇಲ್ಲ ಅಂತಂದ್ರೆ ಮ್ಯಾಗ, ಹೌದಾ, ಇಲ್ಲಿ ಬಿದಿಂದ ಗುಣಾಕಾರ ಮಾಡ್ತೀವಿ ನಾವು, ಅದಕ್ಕೆ 2 ಬಿ ಆಗ್ತದೆ. ಇಲ್ಲಿ ಇದು ಎ ಹಂಗೆ ಇಟ್ಕೊಳ್ರಿ, ಮುಗೀತು. ಎಷ್ಟು ಮಾಡಿಬಿಟ್ರೆ ಮುಗಿದೇ ಹೋಯ್ತಲ್ಲ. ಈಗ ಮತ್ತು ಎ ಬಿಗಳ ಪೂರ್ಣಾಂಕದಿಂದ ಇದೊಂದು ಏನಾಗಿರುತ್ತೆ, ಭಾಗಲಬ್ಧ ಸಂಖ್ಯೆ ಆಗಿದೆ. ಹಾಗೆ ಕೂಡ √3 ಕೂಡ ಭಾಗಲಬ್ಧ ಸಂಖ್ಯೆ ಆಗಿದೆ. ಮುಗೀತಲ್ಲ, ಇಷ್ಟು ಬರೆಯೋದಾಯ್ತು. ಭಾಗಲಬ್ಧ ಸಂಖ್ಯೆ √3 ಒಂದು ಭಾಗಲಬ್ಧ ಸಂಖ್ಯೆ, ಹೌದಾ. ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪದ. ಅದಕ್ಕೆ ಒಂದು ಇದು ಏನದ ಅಂದರೆ ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಇಷ್ಟು ಬರೀರಿ. ನೋಡಿ, ಸ್ಟೆಪ್ಗಳೆಲ್ಲ ಕರೆಕ್ಟಾಗಿ ನೆನ್ಪಿಡುವವರು ಇದೇ ಮೆಥಡ್. ಇಷ್ಟೇ ಲೈನೇ ಬರಿಬೇಕು ಇದಕ್ಕೆ. ಇದು ನೋಡಿ, 2 ಬರೆದ್ರೆ ನೋಡಿ, ಇಲ್ಲಿ 1 ಮಾರ್ಕ್ಸ್ ಸಿಗ್ತದೆ ನಿಮಗೆ. 2 ಬರೆದ್ರೆ ಅರ್ಧ ಎಲ್ಲೆಲ್ಲಿ ಸಿಗ್ತವೆ ನೋಡಿ, ಯಾವ ಸ್ಟೆಪ್ಪಿಗೆ ಮಾರ್ಕ್ಸ್ ಅದನ್ನು ಗೊತ್ತಿರ್ಬೇಕು ನೀವು. ಕೊಟ್ಟಿರುವ ಚಿತ್ರದಲ್ಲಿ 0 ಕೇಂದ್ರವಿರುವ ವೃತ್ತಕ್ಕೆ ಪಿ ಎ ಮತ್ತು ಪಿ ಬಿ ನೋಡಿ. ಪಿ ಎ ಅದ, ಪಿ ಬಿ ಅದ. ಸ್ಪರ್ಶಕಗಳಾಗಿ ಪಿ ಎ = 4 ಸೆಂಟಿಮೀಟ್ರ್, ಎ ಪಿ ಒ ಅಂತದ 40 ಕೊಟ್ರೆ. ಎ ಒ ಬಿನ ಅಳತೆ ಮತ್ತು ಪಿ ಬಿಯ ಉದ್ದವನ್ನು ಕಂಡುಹಿಡಿಯಿರಿ. ಪಿ ಬಿಯ ಉದ್ದ ಕೇಳರಿರಿ, ಹೌದಾ. ಎ ಪಿ 40 ಅದ. ಎ ಒ ಬಿನ ಅಳತೆ ಪಿ ಬಿಯ ಉದ್ದವನ್ನು ಕಂಡುಹಿಡಿಯಿರಿ. ಪಿ ಎ ಉದ್ದ ಎಷ್ಟದ ಹೇಳ್ರಿ, 4 ಸೆಂಟಿಮೀಟ್ರ್ ಅದ. ಅದು 40 ಅದ, ಹೌದಾ. ಇದು ನಮ್ಗೆ ಗೊತ್ತು. ಎ ಪಿ ಬಿ ಅಂತಕ್ಕಂಥದ್ದು ಸೆಂಟ್ರದ್ದು ಡಬಲ್ ಆಗಿರ್ತದೆ, ಇದ್ರದ್ದು ಡಬಲ್ ಇದು ಇರ್ತದೆ, ಹೌದಾ. ಎ ಪಿ ಬಿ ಇದು ಡಬಲ್ ಆಗಿರ್ತದೆ. ನಾವು ಬರಿಬೇಕಾದ್ರೆ ಹಿಂಗೆ ಬರಿತೇವೆ ನೆನಪಲ್ಲಿ. ಆ ಡಬಲ್ ಅದ ಅಂತಂದ್ರೆ ಸೆಂಟ್ರದ್ದು ನಮಗೆ ಗೊತ್ತಿರಬೇಕು. ಟೋಟಲ್ 4 ಕೋನಗಳ ಮೊತ್ತ ಏಟಾಗಿರುತ್ತೆ, ಚತುರ್ಭುಜ ಅದಲ್ಲ ನೋಡ್ಬೇಕು, ಹೌದಾ. ಚತುರ್ಭುಜ ಅದ ಅಂತಕ್ಕಂದ್ರೆ ಈಗ ಎಲ್ಲ ಆಂತರಿಕ ಕೋನಗಳ ಮೊತ್ತ ಏಟಾಗಿರುತ್ತೆ, 360 ಡಿಗ್ರಿ ಅಂತ ಗೊತ್ತಿರಬೇಕು ನಮಗೆ. 90 ಡಿಗ್ರಿ, ಇದು 90 ಡಿಗ್ರಿ. ಯಾಕಂದರೆ ಯಾವುದೇ ಸ್ಪರ್ಶಕ ವೃತ್ತಕ್ಕೆ ಛೇದಿಸ್ತು ಅಂತಂದರೆ ಅಲ್ಲಿ ಏಟಾಗಿರ್ತದೆ ಅಂದರೆ ಕೋನ 90 ಡಿಗ್ರಿ ಆಗಿರ್ತದೆ, ಗೊತ್ತಿರಲಿ. ಸ್ಪರ್ಶ ಬಿಂದುವಿನಲ್ಲಿ ಸ್ಪರ್ಶಕ್ಕೆ ಲಂಬವಾಗಿರ್ತದೆ ತ್ರಿಜ್ಯ, ಅದಕ್ಕಾಗಿ 90 ಡಿಗ್ರಿಗೆ ಇರ್ತವೆ. ಈ 4 ಕೋನಗಳು ಬರ್ಕೊಂಡು 360 ಡಿಗ್ರಿ ಅಂತ ಬರ್ಕೋರಿ. ಇಲ್ಲೆಲ್ಲ ಕೊಟ್ಟಂಥ ವ್ಯಾಲ್ಯೂ 99 2 ಗೊತ್ತೇ ಇರ್ತಾವೆ. ಒಂದು ಸೆಂಟ್ರದ ನೋಡಿದ್ರೆ 40 ಒಂದು, ಈ ಕಡೆ 80 ಅದ. 40 + 40 80 ಆಗಿರ್ತದೆ. ಅದಕ್ಕೆ ಒ ಬಿ ಬೇಕಾಗ್ಯದ. ಇಲ್ಲೇ ಇಟ್ಕೊರಿ, 3 ಕೂಡಿಸಿ ಮೈನಸ್ ಮಾಡಿರಿ. 760 ಏನಪ್ಪ ಅಂತಂದರೆ 360 760 ತೆಗೆದ್ರೆ 100 ಉಳಿತು. ಪಿ ಎ ಪಿ ಬಿ ಏನಾಗಿರ್ತದೆ ಅಂದರೆ ಇದು 100 ಅದ ಅಂತ ಅಂದೊಳಕ್ಕೆ ಸೇಮ್ ಇದ್ರೊಳಗೆ ಬಾಯಿ ಬಂದಿದ್ದು ಹೊರತ ಕೇಳ್ದ ಸ್ಪರ್ಶಕ್ಕೆ ಉದ್ದಾಗಿನ ಏನಾಗಿರ್ತವೆ ಅಂದರೆ ಸಮನ ಆಗಿರ್ತವೆ. ಪಿ ಎ ಇಟ್ಟಿರ್ತದೆ, ಅದ್ರ ಪಿ ಬಿನೂ ಅಟ್ಟೆ ಇರ್ತದೆ. ಯಾಕೆ ಆಗಿರ್ತದೆ ಅಂತಕ್ಕಂಥದ್ದು ಇದನ್ನು ಬರಿಬೇಕಷ್ಟೆ. ನೆಕ್ಸ್ಟ್ 19ನೇ ಪ್ರಶ್ನೆ ನೋಡಿರಿ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಕೇಳ್ಯಾರ. ವರ್ಜಿಸುವ ವಿಧಾನ 2x + y = 10x - y = 2. ವರ್ಜಿಸುವ ವಿಧಾನ ಅಂತಂದರೆ ಇಲ್ಲಿ y ಕ್ಯಾನ್ಸಲ್ ಮಾಡ್ರಿ. ಆಲ್ರೆಡಿ ಮೈನಸ್ ಇತ್ತಂದ್ರೆ ಒಂದು ಪ್ಲಸ್ ಒಂದು ಮೈನಸ್ ಕ್ಯಾನ್ಸಲ್ ಆಗ್ತದೆ. 2x + 1x ಕೂಡಿಸ್ರೆ 3x = 12. 12/3 ಅಂದರೆ 4 ಬರ್ತದೆ ಆನ್ಸರ್. ಎಕ್ಸ್ ವ್ಯಾಲ್ಯೂ 4 ಆಯಿತು. ಈಗ ಎಕ್ಸ್ನ ಬೆಲೆ ಏನಪ್ಪ ಅಂದರೆ ಸಮೀಕರಣ 2ರಲ್ಲಿ ಆದೇಶಿಸಿದಾಗ 2 ತುಂಬ್ರಿ, ಅದೇನಾಯ್ತು y = 2 ಬಂದಿರ್ತದೆ ಆನ್ಸರ್. y = 2 ಆಯಿತು. ನೆಕ್ಸ್ಟ್ ಪ್ರಶ್ನೆ 20ನೇ ನೋಡ್ರಿ. ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ ಮತ್ತು 14ನೇ ಪದವು 53 ಆದರೆ ಈ ಶ್ರೇಣಿಯ 8ನೇ ಪದವನ್ನು ಕಂಡುಹಿಡಿಯಿರಿ. ದತ್ತ a1 = 1 ಮತ್ತು a14 = 53 ಸೂತ್ರ ಬೆಲೆಗಳನ್ನು ಆದೇಶಿಸಿದಾಗ, ಹೌದಾ. ಡೈರೆಕ್ಟಾಗಿ ಏನಪ್ಪ ಅಂತಂದರೆ ಈ ಥರ ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ ಅಂತ ಕೊಟ್ಟಾನ, 14ನೇ ಪದ ಕೊಟ್ಟಾರ, 8ನೇ ಪದ ಕೇಳ್ಯಾರ. a1 ಮೊದಲನೇ ಪದ ಕೊಟ್ಟರೆ, a1 ಕೊಟ್ಟರೆ 14 ನೋಡ್ರಿ ಎಷ್ಟು 14ನೇ ಪದ ಎಷ್ಟಾಗಿರ್ತದೆ 53 ಆಗಿರ್ತದೆ. 8ನೇ ಪದ ಏನಪ್ಪ ಅಂತ ಫಸ್ಟ್ ನಾವು ಡಿ ಕಂಡು ಹಿಡ್ಕೊಂಡೇವು ಅಂತಂದ್ರೆ 8ನೇ ಪದ ಕಂಡು ಹಿಡಿಗೆ ಬರ್ತದೆ. ನಾವು ಎ ವ್ಯಾಲ್ಯೂ ಗೊತ್ತಾಯಿತು, ಡಿ ವ್ಯಾಲ್ಯೂ ಗೊತ್ತಾಯಿತು, ಎನ್ ವ್ಯಾಲ್ಯೂ ಗೊತ್ತಿತ್ತು. ಎನ್ ವ್ಯಾಲ್ಯೂ ಬೇಕಾಗಿತ್ತು ಅಂತಂದರೆ
ಈ ಫಾರ್ಮುಲಾ ಏನು ಫಾರ್ಮುಲಾದಾಗ ಯೂಸ್ ಮಾಡ್ಕೋಬೇಕು, ಏನು ಫಾರ್ಮುಲಾ. ಸೊ ಇದು 4n-3 ಆಗಿರುತ್ತೆ. ಸಿ ಡಿ ಎನ್ನೇ ಪದವು ಇಷ್ಟ ಆಗಿರುತ್ತೆ ನೋಡಿರಿ. ಓಕೆನಾ. 21ನೇ ಪ್ರಶ್ನೆ ನೋಡಿರಿ. 135 ಮತ್ತು 75ರ ಮೊಸವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿದು ನಂತರ 20 ಮತ್ತು ಲಸ ಕಂಡುಹಿಡಿಯಿರಿ ಅಂತ ಕೇಳ್ಯಾರ. 135, 75. 135ರ ಅಪವರ್ತನಗಳು ಏನೇನು ಬರ್ತಾವೆ ನೋಡಿರಿ. 135ರ ಅಪವರ್ತನಗಳು 3, 3, 5, 3 ನೋಡಿ. 3 ಯಾಕಂದ್ರೆ 3 ಸರಿ ಅದ, 5 ಒಂದು ಸರಿ ಅದ, ಇಲ್ಲಿ 5 2 ಸರಿ ಅದ, ಅದಕ್ಕೆ 5 ಹಿಂಗೆ ಉಳಿಬೇಕು ಅಪವರ್ತನಗಳಾಗಿ. ಇದ್ರ ಮಾಸ ಏನಾಗಿರುತ್ತೆ ಅಂದ್ರೆ 15 ಆಗಿರ್ತದೆ ನೋಡಿರಿ. ಮಹತ್ತಮ ಘಾತ 3 ಘಾತ ಒಂದು 2ರದಾಗ ನೋಡ್ರಿ. 2ರದಾಗ 3 ಅದ, 5 ಅದ. ಹೌದಾ, ಜೋಡಿ ಆಗ್ಬೇಕು ನಮಗೆ. ಅದಕ್ಕಾಗಿ 3 ಮತ್ತು 5 ಅಷ್ಟೇ ಅದ. ಅದಕ್ಕಾಗಿ ಮಾಸ ಏನಾಗಿರ್ತದೆ ಅಂದ್ರೆ 15 ಆಗಿರ್ತದೆ. ಈಗ ನೆಕ್ಸ್ಟ್ ಏನಪ್ಪ ಅಂದ್ರೆ ಲಸ ಕೇಳ್ಯಾರ. ಲಸ ಅಂತಂದರೆ ಘಾತ ನೋಡ್ರಿ. ಸೇಮ್ ಇದನ್ನು ಒಂದು ತೊಗೋಬೇಕಿಲ್ಲ. 2 ನೋಡ್ರಿ, 2 ಅವ, 3 1 ಅದ. ಇಲ್ಲಿ 5ರ ಘಾತ 1, ಯಾಕೆ 2ರದಾಗ ಒಂದು ಕಾಮನ್ ಆಗಿರ್ತಕ್ಕಂಥ 2, ಇದು ಕಾಮನ್ ಇರಲಾರ್ದು ಘಾತ ಹೆಚ್ಚಿಗಿದ್ದು ತೊಗೋಬೇಕು. ಹೊಸ ಗುಣಾಕಾರ ಮಾಡ್ರೆ ಎಷ್ಟಾಗಿರ್ತದೆ ಲಸ ಅಂದರೆ 60 ಆಗಿರ್ತದೆ. P ಆಫ್ 2 -3 ಮತ್ತು Q ಆಫ್ 10 y ಬಿಂದುಗಳ ನಡುವಿನ ದೂರ 10 ಮಾನಗಳಾದರೆ ವಾಯಿನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳ್ಯಾರ. ಅಥವಾ ಇದು ಬಿಂದು ರೇಖಕ ಆಂತರಿಕವಾಗಿ 2:3ರ ಅನುಪಾತದಲ್ಲಿ ಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಕೇಳ್ಯಾರ. ನಿರ್ದೇಶಾಂಕಗಳು ಕಂಡುಹಿಡಿತಕ್ಕಂಥ ಫಾರ್ಮುಲಾ ಗೊತ್ತಿದೆ. P ಮತ್ತು Q ಕೊಟ್ಟಿರ್ತಾರೆ. P Q ಬರ್ಕೋಬೇಕು. x1 y1 x2 y2 ಡೈರೆಕ್ಟಾಗಿ ಫಾರ್ಮುಲಾ ಹಾಕ್ರಿ. D √, ಗೊತ್ತೇ ಅದು ನಮಗೆ. x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. x2 ವ್ಯಾಲ್ಯೂ ತುಂಬ್ರಿ. x2 ವ್ಯಾಲ್ಯೂ, x1 ವ್ಯಾಲ್ಯೂ, y2 - y1. y2 ಅಂತಂದ್ರೆ y ಇದೆ ಅಂತ ಅಲ್ಲಿ. ಹೌದಾ, ಅದಕ್ಕಾಗಿ yನೇ ಬರ್ಕೋಬೇಕು. ಇದು ಸ್ಕ್ವೇರ್ ಮಾಡಿರಿ ಎಷ್ಟಾಗಿಬಿಡ್ತದೆ. y + 3 ಹೋಲ್ ಸ್ಕ್ವೇರ್ ಅಂತದ. ಅದಕ್ಕೆ ಇದು ಸ್ಕ್ವೇರ್ ಮತ್ತು ಇದು ಕ್ಯಾನ್ಸಲ್ ಆಗೋದಕ್ಕೆ ಸ್ಕ್ವೇರಿಂಗ್ ಮಾಡಿದ್ರೆ ಏನಾಗ್ತದೆ, ಇದು ರೂಟ ಇದು ಹೋಗ್ತದೆ, ಈ ಕಡೆ ಇದು ಅಷ್ಟೇ ಉಳಿತಾವೆ. ಈ ಕಡೆ ಮೈನಸ್ ಮಾಡಿರಿ. 36 ಇದು ರೂಟ್ ಹಾಕಿರಿ. ಅದು y = ಏನಾಗಿರ್ತದೆ, 2 ಸಂದರ್ಭಗಳಲ್ಲಿ y ಬೆಲೆ ಕಂಡು ಹಿಡಿದಾಗ, ಯಾಕಂದ್ರೆ ಒಂದು ಪ್ಲಸ್ ಒಂದು ಮೈನಸ್ ಇರೋದ್ರಿಂದ ಏನಂತ 2 ಬೆಲೆಗಳು ಬರ್ತಾವೆ. y = 3 ಅಥವಾ y = -9 ಆಗಿರ್ತವೆ. yನ ಬೆಲೆ 3 ಮತ್ತು -9 ಆಗಿದೆ. ಅಥವಾ ಹಿಂಗೇನು ಕಂಡುಹಿಡಿಯೋದು. ಹೌದಾ, ಅನುಪಾತ ಕೊಟ್ಟಾಗ ಫಾರ್ಮುಲಾ ಗೊತ್ತಿರ್ಬೇಕು ನಮಗೆ. x1 y1 x2 y2 m1 m2 ಇವೆಲ್ಲ ವ್ಯಾಲ್ಯೂಗಳು ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ಇದು ಆನ್ಸರ್ ನಿಮ್ಗೆ ಬರ್ತದೆ, ಈಸಿ ಆಗಿರುತ್ತೆ. ಹೌದಾ. ಚಿತ್ರದಲ್ಲಿ ಸೆಕೆಂಟ್ ಬಿ ಮತ್ತು ಕಾಟ್ ಎಗಳ ಬೆಲೆಯನ್ನು ಬರೆಯಿರಿ ಅಂತ ಕೇಳ್ಯಾರ. ಸೆಕೆಂಟ್ ಬಿ ಮತ್ತು ಕಾಟ್ ಎಗಳ ಬೆಲೆ ಕಂಡುಹಿಡಿಬೇಕಂತಕ್ಕಂದ್ರೆ ಸೆಕೆಂಟ್ ಅಂತ ಫಾರ್ಮುಲಾ ಗೊತ್ತಿರ್ತದೆ. ಪಂಡಿತ್ ಬದ್ರಿ ಪ್ರಸಾದ್ ಹರ್ ಬೋಲ್ ಅಂತ ನೆನ್ಪಿಟ್ಕೋರಿ, ಈಸಿಯಾಗಿ ಬರ್ತದೆ ಏನಪ್ಪ. ಪಂಡಿತ ಬದ್ರಿ ಪ್ರಸಾದ್ ಹರ್ ಬೋಲ್ ಅಂತ ನೆನ್ಪಿಟ್ಕೋಬೇಕು ನೀವು. ಫಸ್ಟಿನ ಏನಪ್ಪ, ಇದು ಸೈನ್ ಆಗ್ತದೆ, ಇದು ಕಾಸ್ ಆಗ್ತದೆ, ಇದು ಟ್ಯಾನ್ ಆಗ್ತದೆ. ಹೌದಾ, ಅದಕ್ಕಾಗಿ ಈ ಥರ ಏನಪ್ಪ ಅಂದ್ರೆ ಇದೊಂದು ಫಾರ್ಮುಲಾ ನೆನ್ಪಿಟ್ಕೊಂಡು ಹೋಗ್ರಿ, ಈಸಿಯಾಗಿ ನೆನಪಿರ್ತದೆ ನಿಮಗೆ. ಪಂಡಿತ್ ಬದ್ರಿ ಪ್ರಸಾದ್ ಹರ್ ಬೋಲ್ ಅಂತ ಈ ಥರ ಇದೊಂದು ಎಕ್ಸಾಮ್ದಾಗ ಬರೆಯೋದನ್ನು ಬೇಕು. ಇದು P/H ಅಂದರೆ ಅಪೋಸಿಟ್ ಬೈ ಹೈಪೋಟೆನ್ಸ್ ಬೇಸ್ ಪಾದ ಲಂಬ. ಹೌದಾ, ಅವಿಪಾವಿ ಅಪ್ಪ ಅಂತ ನೆನ್ಪಿಟ್ರಿ. ಅವಿಪಾವಿ ಅಪ್ಪನ ಜೊತೆಗೆ ಜಾತ್ರೆಗೆ ಹೋಗ್ಯಾರತ್ ನೆನ್ಪಿಟ್ರಿ. ಅವಿಪಾವಿ ಯಾಕಂದರೆ ಇದು ಫಿಕ್ಸ್ ಇರ್ತಕ್ಕಂಥ ಕ್ವಶನ್ ಆಗಿರ್ತದೆ. ಈ ಥರ ಅವರೇ ವ್ಯಾಲ್ಯೂ ಕೊಟ್ಟಿರ್ತಾರೆ. ನಾವು ಡೈರೆಕ್ಟಾಗಿ ಫಾರ್ಮುಲಾ ಮುಖಾಂತರ ನಾವು ಹೊರಡಿಸ್ಬೋದು. ಇದು ಈ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಕಂಪಲ್ಸರಿ ಇರ್ತದೆ. ಹೌದಾ, ವರ್ಗ ಸಮೀಕರಣ ಮೂಲಗಳನ್ನು ಕಂಡುಹಿಡಿಬೇಕಾದ್ರೆ ಏನಿಲ್ಲ, ಲಾಸ್ಟ್ ನಂಬರ್ನ ಮಲ್ಟಿಪ್ಲೈ ಮಾಡ್ರೆ 6 ಆಗಬೇಕು, ಗುಣಾಕಾರ ಮಾಡ್ರೆ 6 ಬರಬೇಕು, ಕಳೆದ್ರೆ ಕೂಡಿಸ್ರೆ ನಡ್ಬೇಕು ಏನದ ಇಲ್ಲಿ ಇದು ಎಕ್ಸ್ ಬಾಜು ಏನಿರ್ತದೆ 1 ಬರ್ಬೇಕಲ್ಲಿ. 4 ನೋಡಿರಿ, ಇಲ್ಲಿ ಹಿಂದೆ ಕೋಎಫಿಷಿಯಂಟ್ ಅದ. x² ಹಿಂದೆ ಯಾವುದೇ ನಂಬರ್ ಇತ್ತು ಅಂದ್ರೆ ಅದು ಇದು ಈ ನಂಬರ್ ಮತ್ತು ಲಾಸ್ಟ್ ನಂಬರ್ಗೆ ಫಸ್ಟ್ ಗುಣಾಕಾರ ಮಾಡ್ಕೋಬೇಕು.
2 6 12 ಆಗಿರ್ತದೆ. 12 ಮಾತ್ರ ಗುಣಾಕಾರ ಮಾಡ್ರೆ ನೋಡ್ರಿ 4 3 12, 4ರದ 1 ತೆಗೆದ್ರೆ 3 ತೆಗೆದ್ರೆ 1 ಬಂದಿರ್ತದೆ, ಹೌದಲ್ಲ. ಈ ಥರ ಏನಪ್ಪ ಅಂದರೆ ಬಿಡಿಸ್ತಕ್ಕಂಥದ್ದು. ಇಲ್ಲಿ 4 3 ಬರೆದೇವು ಆಯಿತಾ. ಈ ಥರ ಏನೋ ಇದ್ರ 2ರದಾಗ ಏನು ಕಾಮನ್ ಬರ್ತವೆ ಹೊರಗೆ ಬಿಡ್ರಿ. ಇದ್ರ 2ರದಾಗ ಕಾಮನ್ ಬರ್ತದೆ 3 ಬರ್ತದೆ. ಇದೊಂದು ಬ್ರ್ಯಾಕೆಟ್ ಕಲಿಸಿ ಬರೀಬೇಕು. ಈಕ್ವಲ್ ಟು 0 ಬರೀರಿ. ಪ್ಲಸ್ ಇದ್ದೆಲ್ಲ ಈ ಕಡೆ ಹೋದ್ರೆ ಮೈನಸ್ ಆಗ್ತದೆ, ಇದು ಮೈನಸ್ ಇದ್ದು ಪ್ಲಸ್ ಆಗಿಬಿಡ್ತದೆ. ಅಥವಾ ಅಂತಕ್ಕಂಥದ್ದನ್ನು ಕ್ವಶನ್ ನೋಡಿ. ಶೋಧಕ ಕಂಡು ಹಿಡಿತಕ್ಕಂಥ ಬೆಲೆ ಇದ್ರಾಗ ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಸಿ ವ್ಯಾಲ್ಯೂ ಬರ್ಕೋಬೇಕು. ಶೋಧಕ ಕಂಡು ಹಿಡಿಬೇಕಾಯ್ತಂದ್ರೆ B² - 4AC ನೆನ್ಪಿಟ್ಕೋರಿ. ಬಿ ವ್ಯಾಲ್ಯೂ ಎ ವ್ಯಾಲ್ಯೂ ಸಿ ವ್ಯಾಲ್ಯೂ ತುಂಬಿದ್ರೆ ಡೈರೆಕ್ಟಾಗಿ ಶೋಧಕ B² - 4AC 12 ಬಂದದ ಪ್ಲಸ್ ಬಂದದ. ಅವಾಗೇನಾಗಿರುತ್ತೆ, ವರ್ಗ ಸಮೀಕರಣದ 2 ಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತವೆ. ಪಾಸಿಟಿವ್ ಆಗಿ ಬತ್ತು ಅಂತ ಅನ್ಸರೆ ಮೂಲಗಳು ವಾಸ್ತವ ಮತ್ತು ಭಿನ್ನವಾಗಿರ್ತಾವೆ ಅಂತಕ್ಕಂಥದ್ದು. ಇವೆಲ್ಲ ಫಿಕ್ಸ್ ಇರ್ತಕ್ಕಂಥ ಕ್ವಶನ್ ನಾಳೆ ನಡೀತಕ್ಕಂಥ ಎಕ್ಸಾಮ್ಗೆ. ಮೂರು ಅಂಕದ ಪ್ರಶ್ನೆಗಳು ನೋಡ್ರಿ. 2 ಕುಂದಿಲ್ಲದ ದಾಳಗಳನ್ನು ಏಕಕಾಲದಲ್ಲಿ ಉಳಿಸಲಾಗಿದೆ. ಮೇಲಿನ ಮುಖದಲ್ಲಿ ಬರುವ ಸಂಖ್ಯೆಗಳ ಮೊತ್ತ 8ಕ್ಕಿಂತ ಕಡಿಮೆ ಆಗಿರುವ ಒಂದು ಮುಖದ ಮೇಲೆ ಮಾತ್ರ ವರ್ಗ ಸಂಖ್ಯೆ ಬರುವ ಸಂಭವನೀಯತೆ ಕಂಡುಹಿಡಿಯಿರಿ ಅಂತ ಕೇಳಿದರೆ. ಕುಂದಿಲ್ಲದ ದಾಳಗಳು ಹರ್ಸದಾಗ ಎಷ್ಟು ಬರ್ತಾವೆ ಅಂತಂದ್ರೆ 36 ಬರ್ತಾವೆ. ನೆನಪಿಲ್ಲ, 6 36 ನೆನಪಿಟ್ಕೋರಿ ಟೋಟಲ್, ಹೌದಾ. ಅದಕ್ಕೆ ಟೋಟಲ್ ಇಲ್ಲಿ ಏನು ಕೇಳ್ಯಾರ ಅಂತಂದರೆ ಮೇಲಿನ ಮುಖದಲ್ಲಿ ಬರುವ ಸಂಖ್ಯೆಗಳ ಮೊತ್ತ 8ಕ್ಕಿಂತ ಕಡಿಮೆ ಆಗಿರುವ ಅದ್ರೊಳಗೆ ಕೂಡಿಸ್ರೆ 8ಕ್ಕಿಂತ ಕಮ್ಮಿ ಇರ್ತಕ್ಕಂಥವು ಟೋಟಲ್ 21 ಬರ್ತಾವೆ, ಹೌದಾ. 21 ಆಗ್ತಾವೆ. 21 ಭಾಗಲೇ 36 ಮಾಡಬೇಕು. ಬಿದಾಗೂ ಕೂಡ ನೋಡ್ರಿ ಇಲ್ಲಿ ಏನು ಕೇಳ್ಯಾರ ಅಂತಂದರೆ ಬಿ ಪ್ರಶ್ನೆ, ಒಂದು ಮುಖದ ಮೇಲೆ ಮಾತ್ರ ವರ್ಗ ಸಂಖ್ಯೆ ಬರುವ ಸಂಭವನೀಯತೆ ಕೇಳ್ಯಾರ. ಇಲ್ಲಿ ವರ್ಗ ಸಂಖ್ಯೆ ಇರ್ತಕ್ಕಂಥ ಹೆಸರು ನೋಡಿ. ಒಂದು ಮುಖದ ಮೇಲೆ ಮಾತ್ರ ವರ್ಗ ಸಂಖ್ಯೆ ಬರುವ ಸಂಭವನೀಯತೆ ಕಂಡುಹಿಡಿಯಿರಿ. ವರ್ಗ ಸಂಖ್ಯೆ ಟೋಟಲ್ ಎಷ್ಟು ಬರ್ತಾವೆ ಅಂತಂದ್ರೆ 16 ಬರ್ತಾವೆ ನೋಡ್ರಿ. ಕೌಂಟ್ ಮಾಡಿ ವರ್ಗ ಸಂಖ್ಯೆ. ಅದಕ್ಕೆ 16 ಭಾಗಲೇ 36 ಅಂದ್ರೆ ಕ್ಯಾನ್ಸಲ್ ಮಾಡಿರಿ, 4 ಭಾಗಲೇ 3 ಆಗ್ತದೆ. ಇದು ಮಾತ್ರ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಬಾಹ್ಯ ಬಿಂದುವಿನಿಂದ ವರ್ತಕ್ಕೆ ಎಳೆದ ಸ್ಪರ್ಶಗಳ ಉದ್ದ ಸಮವಾಗಿರುತ್ತೆ ಎಂದು ಸಾಧಿಸಿ. ಬಾಹ್ಯ ಬಿಂದುವಿನಿಂದ ಭಾಳ ಇಂಪಾರ್ಟೆಂಟ್ ನೋಡ್ರಿ, ನಾಳೆ ಎಕ್ಸಾಮ್ಗೆ ಇದ್ದೇ ಇರ್ತದೆ ಪ್ರಶ್ನೆ. ಬಾಹ್ಯ ಬಿಂದುವಿನಿಂದ ವರ್ತಕ್ಕೆ ಎಳೆದ ಸ್ಪರ್ಶಕವು ಏನಾಗಿರ್ತಾವಂತ ಸಮನಾಗಿರ್ತಾವ ಅಂತಕ್ಕಂಥ ಸಾಧಿಸಬೇಕು ಅಂತಂದ್ರೆ ಮೊದಲ ಚಿತ್ರ ಹಾಕೋರಿ. ಇದು ಹಾಕಿದ್ರೆ ಅರ್ಧ ಮಾರ್ಕ್ಸ್, ಹೌದಾ. ದತ್ತ ಬರೀಬೇಕು. 0 ವೃತ್ತ ಕೇಂದ್ರ PQ PR ಏನು ಬಾಯಿಂದ ಎಳೆದ ಸ್ಪರ್ಶಕಗಳಾಗಿವೆ ಅಂತ ಬರೀರಿ. ಸಾಧನೆಯ ಒಳಗೆ ರಚನೆಯೊಳಗೆ ಏನೇನು ಸೇರಿಸ್ಕೊತೀವಿ ಅದು OP OQ ಮತ್ತು OR ಸೇರಿಸಿ. ಇದು ಭಾಳ ಅದ ನೋಡ್ರಿ. ಯಾಕಂದ್ರೆ ಈ ಪೇಪರ್ದಾಗ ಯಾವ ಥರ ಸಾಲ್ವ್ ಮಾಡಿರಲ್ಲ ಇದೇ ಥರ ಸ್ಟೆಪ್ ನೀವು ಫಾಲೋ ಮಾಡಿರಿ ಈಸಿಯಾಗಿರ್ತದೆ, ಹೌದಾ. ಬುಕ್ನೇಂದ್ಕಿಂತ ಇದು ಏನಪ್ಪ ಅಂದ್ರೆ ನೀವು ಪ್ರಾಕ್ಟೀಸ್ ಇದೇ ಮಾಡ್ಕೋರಿ. ಯಾಕೆ ಭಾಳ ಸ್ಟೆಪ್ ಈಸಿಯಾಗಿರ್ತಾವೆ, ನೆನಪಿಡಿಗೂ ಈಸಿಯಾಗಿರ್ತದೆ ನಿಮಗೆ. ಒಂದೇ ವರ್ತದ ತ್ರಿಜ್ಯಗಳು ಸಾಮಾನ್ಯ ಭಾವ ಬರೆಯೋದು ಆಯ್ತು, ಮುಗೀತು. ಇವು 2 ಬರೆಯೋದು ಇರ್ತದೆ, ನೀವು ಜಾಸ್ತಿ ಬರೆಯೋದಿಲ್ಲ, ಹೌದಾ. ಇದೊಂದು ಬರೀರಿ 3 ಸ್ಟೆಪ್ ಅಷ್ಟೇ. OQP 90 ಡಿಗ್ರಿ ಯಾವ್ಯಾವ ಇರ್ತಾವೆ ಕೋನಗಳು ಬರೀರಿ. ಒಂದೇ ವರ್ತದ ತ್ರಿಜ್ಯಗಳು ಬರೀರಿ. ಸಾಮಾನ್ಯ ಭಾವ ಯಾವುದು ಬರೀಬೇಕು ಆಯಿತು. 3 ತ್ರಿಭುಜಗಳ 2 ತ್ರಿಭುಜಗಳು ಏನಾಗಿರ್ತಾವೆ ಅಂದ್ರೆ ಲಂಬ ಕೋನ ವಿಕರ್ಣ ಭಾವ ಸಿದ್ಧಾಂತ ಅಂತ ಕರೀತಾರೆ. ಅದಕ್ಕೆ ಲಂಬ ವಿಕಿರಣ ಭಾವ ಅಂತ. ಅದಕ್ಕೆ ಏನಾಗಿರ್ತಾವೆ ಅಂತಂದರೆ ಸಮರೂಪಿಯವ ಅಂತಂದೊಳಗೆ ಭಾವಗಳು ಏನಾಗಿರ್ತಾವೆ ಸಮನಾಗಿರ್ತಾವೆ. ನೆಕ್ಸ್ಟ್ 27ನೇ ಪ್ರಶ್ನೆ. ವರ್ಗ ಬಹುಪದಕ್ಕೆ ಶೂನ್ಯತೆಗಳು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಗಳ ನಡುವಿನ ಸಂಬಂಧ ತಾಳೆ ನೋಡ್ರಿ ಅಂತಂದ್ರೆ ಫಿಕ್ಸ್ ಆಗಿರ್ತಕ್ಕಂಥದ್ದು ನೋಡಿ, ತಾಳೆ ನೋಡಿರ್ತಕ್ಕಂಥದ್ದು ಈ ಥರ ಬರ್ಕೋರಿ. ಏನಪ್ಪ ಅಂತಂದರೆ ಸಪ್ರೇಟಾಗಿ ಮಾಡ್ತಕ್ಕಂಥದ್ದು P(x) ಆನ್ಸರ್ ಇದಾವ ನೋಡ್ಕೋತವ್ರಿ, ಹೌದಾ. ಎಲ್ಲ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಟೈಮ್ ಸಾಲಂಗಿಲ್ಲ, ಹೌದಾ. ಜಸ್ಟ್ ಎಲ್ಲ ಆನ್ಸರ್ಸ್ ಅದಾವೆ ಕ್ಲಿಯರಾಗಿ ನೋಡ್ಕೋತವ್ರಿ.
ಇಲ್ಲಿ ಏನಪ್ಪ ಅಂತಂದರೆ ನೋಡಿ ಭಾಳ ಇಂಪಾರ್ಟೆಂಟ್ ಗೊತ್ತಿರತಕ್ಕಂಥದ್ದು ಇಲ್ಲಿ ಶೂನ್ಯತೆಗಳ ಗುಣಲಬ್ಧ ಶೂನ್ಯತೆಗಳ ಮೊತ್ತ ಅಂತಕ್ಕಂಥದ್ದು ಇಲ್ಲಿ ನೆನಪಿರ್ಬೇಕಿದ್ರಾಗ ಅಲ್ಫಾ ಪ್ಲಸ್ ಬೀಟಾ ಅಲ್ಫಾ ಇಂಟು ಬೀಟಾ ವರ್ಗ ಬಹುಪದೋಕ್ತಿ ಬರ್ತಕ್ಕಂಥದ್ದು ವರ್ಗ ಬಹುಪದೋಕ್ತಿ ಭಾಳ ಇಂಪಾರ್ಟೆಂಟ್ ನೋಡ್ರಿ ಇದು ಇಷ್ಟು ನೆನಪಿಟ್ಕೊಂಡವ್ರು ಯಾಕಂದರೆ ವರ್ಗ ಬರಿಬೇಕೈತಂದ್ರೆ ನಮಗೆ ಇದು ಬೇಕೇ ಅಲ್ಫಾ ಪ್ಲಸ್ ಬೀಟಾ ಅಲ್ಫಾ ಇಂಟು ಬೀಟಾ ಕಂಡು ಹಿಡಿದ್ರೆ ಬರೀ ಡೈರೆಕ್ಟ್ ಬರೆದು ಬಿಡ್ರಿ. ಇಪ್ಪತ್ತೆಂಟನೇ ಪ್ರಶ್ನೆ ನೋಡ್ಕೋರಿ. ಸಮದ್ವಿಬಾಹು ತ್ರಿಭುಜದ ಗುಣ ಅದ ಇಲ್ಲಿ ಸಮಾನದಿಂದ ಅವುಗಳ ಅನುಪಾತವನ್ನು ಕಂಡುಹಿಡಿಯಬಹುದು ಅಂತಕ್ಕಂಥದ್ದು. ಇಲ್ಲಿ ನೆಕ್ಸ್ಟ್ ಸಮಾಂತರ ಚತುರ್ಭುಜ ಕೊಟ್ಟಿರ್ತಾರೆ, ರೇಖಾಖಂಡ ಛೇದಕ ನೋಡ್ರಿ ಯಾವ ಸ್ಟೆಪ್ಪಿಗೆ ಎಟೆಟ್ ಮಾಡಿಸದ ಯಾವ ಥರ ಸಾಲ್ವ್ ಮಾಡ್ಬೇಕಂತಕ್ಕಂಥದ್ದು ನೋಡ್ರಿ ಈಸಿಯಾಗಿರುತ್ತೆ. ನಿಮ್ಗೆ ಯಾವ್ದು ಇದ್ರಾಗ ಹಾರ್ಡ್ ಅನ್ನಿಸ್ತೋ ಅದನ್ನು ನೋಡ್ಕೊಂಡು ಹೋಗ್ರಿ. ಹೌದಾ, ಇಲ್ಲಿ ನೋಡ್ರಿ ಇದು ಈಸಿ ಆಗಿರ್ತಕ್ಕಂಥ ಫಿಕ್ಸ್ ನಾಳೆ ಕ್ವಶನ್ನಲ್ಲಿ ನೋಡ್ಕೊಂತ. ವರ್ಗಾಂತರ ಆವೃತ್ತಿ 3 ಮಾರ್ಕ್ಸ್ನಲ್ಲಿ ಕೇಳ್ತಕ್ಕಂಥದ್ದು. ಸರಾಸರಿ ಬಹುಲೋಕ ಕಂಡುಹಿಡಿಯಿರಿ. ನಿಮಗೆ ಯಾವುದು ಈಸಿಯಾಗಿರ್ತದೆ ಅದು ಮಾಡಿರಿ. ಆವೃತ್ತಿ ಮಧ್ಯಬಿಂದು ಕಂಡುಹಿಡ್ತಕ್ಕಂಥದ್ದು ಎಕ್ಸ್ ಮತ್ತು ಎಫ್ ವರ್ಗಾಂತರ ಆವೃತ್ತಿ 2 ಕೊಟ್ಟಿರ್ತಾರೆ. ಇದು ನೀವು ಮಾಡ್ಕೋಬೇಕು. 2 ಗುಣಾಕಾರ ಮಾಡಿರಿ ಕೂಡಿಸ್ರಿ. ಸಮೇಷನ್ ಎಫ್ ಐ ಮತ್ತು ಸಮೇಷನ್ ಎಫ್ ಐ ಎಕ್ಸ್ ಐ 2 ಕೂಡಿಸಿ ಡಿವೈಡ್ ಮಾಡಿದ್ರೆ ನನ್ನ ಸಂಬಂಧ ಇರ್ತದೆ. ನಿಮಗೆ 2ರಲ್ಲಿ ಚಾಯ್ಸ್ ಇರ್ತದೆ. ಇದು ಈಜಿ ಆದರೆ ಇದು ಮಾಡಿರಿ, ಅದು ಈಜಿ ಆದರೆ ಮಾಡಿರಿ. ಒಂದು ಲಂಬಕೋನ ತ್ರಿಭುಜ ಎತ್ತರ ಮತ್ತು ಪಾದ ನಡುವಿನ ವ್ಯತ್ಯಾಸ ಕೇಳಿರ್ತಾರೆ. 32ನೇ ಪ್ರಶ್ನೆ. ಇದು ನೆಕ್ಸ್ಟ್ ಯಾವುದಪ್ಪ ಅಂದರೆ ಉದ್ದದ ಅಳತೆ. ಇಲ್ಲಿ ಟ್ರಿಗ್ನೋಮೆಟ್ರಿಯಲ್ಲಿ ಕೇಳ್ತಕ್ಕಂಥದ್ದು 2 ಎಂದು ಸಾಧಿಸಿ ಅಂತಕ್ಕಂಥವಲ್ಲ ಅವು ಪರ್ಫೆಕ್ಟ್ ಮಾಡ್ಕೋರಿ, ಈಸಿಯಾಗಿ ಬರ್ತಾವೆ. ಫಿಕ್ಸ್ ಇದ್ದ ನೋಡಿ ಕ್ವಶನ್ ಅದು. ನೆಕ್ಸ್ಟ್ ಏನಪ್ಪ ಅಂದ್ರೆ ಗ್ರಾಫ್ 10 ಫಿಕ್ಸ್ 4 ಮಾರ್ಕ್ಸಲ್ಲಿ ಈಸಿಯಾಗಿ ನೋಡಿರಿ ಯಾವ ಥರ ಅದ ನೋಡಿರಿ. ಗ್ರಾಫ್ ಹೆಂಗೆ ಬರಿಬೇಕು, ಎಷ್ಟು ನೀಟ್ನೆಸ್ ಅದ ಅದು ನೀಟಾಗಿ ಮೇಂಟೈನ್ ಮಾಡಿರಿ. ಪ್ರಮಾಣನೂ ಕರೆಕ್ಟಾಗಿ ಬರೀರಿ. ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಕಂಪಲ್ಸರಿ ಬರೀಬೇಕು, ಬಾಕ್ಸ್ ಹಾಕಬೇಕು. ನಾವು ಇಲ್ಲಿ 4 ಪದಗಳ ಒಂದು ಸಮಾಂತರ ಶ್ರೇಣಿಯಲ್ಲಿ ಕೇಳ್ತಕ್ಕಂಥದ್ದು ಕಂಪಲ್ಸರಿ 4 ಮಾರ್ಕ್ಸಿಗೆ ಸಮಾಂತರ ಶ್ರೇಣಿ ಒಳಗೆ ಕೊಡ್ತಾನೆ. ಈ ಥರ ಇದನ್ನು ಪ್ರಾಕ್ಟೀಸ್ ಮಾಡ್ಕೊರಿ, ನೆನಪಿಟ್ಕೊಡ್ರಿ. ಗುಣಾಕಾರ ಇದ್ದಿದ್ದು ಒಂದಿರ್ತದೆ, 4 ಕ್ರಮಾನುಗತ ಸಂಖ್ಯೆಗಳು ಇವನ್ನ 4 ಪ್ರಾಕ್ಟೀಸ್ ಮಾಡಿಬಿಟ್ರೆ ನಿಮಗೆ ಈಸಿಯಾಗಿರ್ತದೆ ಸಮಾಂತರ ಶ್ರೇಣಿಯಲ್ಲಿ. ಅನುರೂಪ ಕೋನಗಳು ಸಮವಾದರೆ ಅದು ಪ್ರಮೇಯವನ್ನು ನೋಡ್ಕೊಂಡು ಹೋಗ್ಬಿಟ್ರಿ. ಇದು ಫಿಕ್ಸ್ ಇರ್ತದೆ ನೋಡಿರಿ. ಇದೊಂದು ಪ್ರಮೇಯ ನೋಡಿರಿ, ಇದು ಕರೆಕ್ಟಾಗಿ ಚಂದ ನೀಟ್ನೆಸ್ ಅದ. ಈ ಪ್ರಮೇಯ ಬರೆದು ಪ್ರಾಕ್ಟೀಸ್ ಮಾಡಿರಿ. ಆಲ್ರೆಡಿ ನಿಮ್ಗೆ ಪರ್ಫೆಕ್ಟ್ ಅದ ಅಂತ ಅನಿಸ್ತದೆ. ತೇರಮ್ರೆ ಪರ್ಫೆಕ್ಟಾಗಿ ಬರಲೇಬೇಕು ನಿಮಗೆ. ಟ್ರಿಗ್ನೋಮೆಟ್ರಿಯಲ್ ಫಿಕ್ಸ್ 4 ಮಾರ್ಕ್ಸ್ನಂದು. ಹೌದಾ, ಇದೊಂದು ನೋಡ್ಕೊಡ್ರಿ. 4 ಮಾರ್ಕ್ಸ್ನಲ್ಲಿ ಕೇಳ್ತಕ್ಕಂಥದ್ದು ಭಾಳ ಈಸಿ. ನೆಕ್ಸ್ಟ್ ಆಯತಾಕಾರದ ಮರದ ಬ್ಲಾಕ್ನ ಉದ್ದ ಅಂತ ಕೊಟ್ಟಾನೆ. ಹೌದಾ, ಶಂಕುವಿನ ಘನಫಲ ಕಂಡುಹಿಡಿಯೋದು. ಇದು ಫಾರ್ಮುಲಾ ಎಷ್ಟು ನೆನಪಿಟ್ಕೊಂಡ್ರೆ ಸಿಲಿಂಡರ್ ಘನಫಲ ಕಂಡುಹಿಡಿಯೋದು ಮುಗಿತ್ತು. ಇಷ್ಟಾಗಿತ್ತು ನೋಡ್ರಿ. ಟೋಟಲ್ ಇದು 5 ಮಾರ್ಕ್ಸ್ನಲ್ಲಿ ಕೇಳಿರ್ತಕ್ಕಂಥದ್ದು. ಯಾವ ರೀತಿ ನೋಡಿ ಆ ಸ್ಟೆಪ್ಪಿಗೆ ಎಷ್ಟು ಮಾರ್ಕ್ಸ್ ಅದು ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ಕರೆಕ್ಟಾಗಿ ಎಲ್ಲ ಸ್ಟೆಪ್ಗಳನ್ನು ಫಾಲೋ ಮಾಡ್ಕೊರಿ, ಫಾರ್ಮುಲಾ ನೋಡ್ಕೊರಿ, ಎಲ್ಲ ಮೆಥಡ್. ಎಲ್ಲರಿಗೆ ಧನ್ಯವಾದಗಳು. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.